ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಅನದರ್ ಮಿನಿ ಲಾಗ್. ಇವತ್ತು ಆ್ಯಕ್ಚುಲಿ ಗಾಡಿದು ಸ್ವಲ್ಪ ಚೈನ್ ಸ್ಪ್ರಾಕೆಟು ಮತ್ತು ಹಿಂದೆ ಟೈರ್ದು ಬುಷ್ ಬರುತ್ತಲ್ಲ, ಅಂದರೆ ಟೈರ್ ಒಳಗೆ, ಹಿಂದೆ ಟೈರ್ ಒಳಗೆ ಬುಷ್ ಬರುತ್ತಲ್ಲ, ಒಂಚೂರು ಪ್ಲೇ ಇದೆ. ಅಂದರೆ ಇದಕ್ಕೂ ಏನು ಚೈನ್ಗೂ ಟೈರ್ಗೂ, ಸೊ ಅದು ಬುಷ್ ಒಂದು ಚೇಂಜ್ ಮಾಡಿಸ್ಬೇಕು. ನೆಕ್ಸ್ಟು ಚೈನ್ ಸ್ಪ್ರಾಕೆಟು ಹೆವಿ ಸೌಂಡ್ ಬರ್ತಾಯಿದೆ ಇವರು. ಅರೌಂಡ್ 12,000 ಪ್ಲಸ್ ಓಡಿಸಿದ್ದೀನಿ ಅನ್ಸುತ್ತೆ ಈ ಚೈನ್ ಸ್ಪ್ರಾಕೆಟಲ್ಲಿ. ಇನ್ನೂ ಓಡಿಸೋಣ ಅಂದ್ಕೊಂಡೆ, ಬೇಡ ಗುರು, ಒಂದು ಸ್ವಲ್ಪ ಹಿಡಿತೈತದು, ಅಂದರೆ ಸ್ವಲ್ಪ ಇದಾಗ್ತೈತದು, ಟೈಟ್ ಆಗ್ತಾಯಿದೆ ಒಂದೊಂದು ಕಡೆ. ಸೊ ನಾನು ಕೇಳಿರೋ ಮಟ್ಟಿಗೆ ಹೋಗ್ಬಿಟ್ಟಿದೆ ಚೈನ್ ಸ್ಪ್ರಾಕೆಟು ಅಂದರು. ಅದಕ್ಕೆ ಬ್ಯಾಕ್ ಟು ಮಂಡ್ಯ ಅಗೈನ್. ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಬೇಗ ಹೋಗ್ತಾಯಿಲ್ಲ, ಬರೀ ಚೈನ್ ಸ್ಪ್ರಾಕೆಟ್ ಒಂದು ಚೇಂಜ್ ಮಾಡಬೇಕಾಗಿತ್ತು ಅಂತ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಏನು ಕೆಲಸ ಜಾಸ್ತಿ ಅಂತಾರೋ ಈ ಬಜಾಜ್ ಅವರು, ಸಾಕಾಗಿ ಹೋಗುತ್ತೆ ಗುರು. ಈಗ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡೋದಕ್ಕೇ ಬೇಕು ಅಂದರೆ ಸಾಯಂಕಾಲ ಗಂಟೆ ಮಾಡಿಬಿಡ್ತಾರೆ, ಇಲ್ಲಾಂದರೆ ನಾಳೆ ಬನ್ನಿ ಅಂತ ನೋಡಿ ಬೇಕಿದ್ರೆ. ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ದಿನ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾಯಿದ್ದೀನಿ, ನೋಡೋಣ. ಏನು ಹೇಳ್ತಾರೆ ಅಂತ. ಐ ಹೋಪ್ ಇವತ್ತೇ ಕೆಲಸ ಆಗುತ್ತೆ ಅಂತ, ಯಾಕಂದರೆ ಇವತ್ತಿಂದ ಇನ್ನೊಂದು 5 ಡೇಸು ಮತ್ತೆ ಇದೆ ಕೆಲಸ, ಅದು ಇದು ಅಂದ್ಕೊಂಡು. ಅದಾದಮೇಲೆ ನೆಕ್ಸ್ಟು ಈ ಬರೋ ವೀಕೆಂಡಲ್ಲಿ ಕಾರ್ದು ಸ್ವಲ್ಪ ನೋಡಬೇಕು. ಶೆಟ್ ಕಾರ್ದು ಪಾರ್ಟ್ಸ್ ಆರ್ಡ್ರ್ ಮಾಡಿದಾರಂತೆ ಬಜಾಜ್ ಅವರು. ನೋಡೋಣ ಇವತ್ತು ಕೆಲಸ ಮಾಡ್ತಾರೋ ಏನು ಕತೆ ಅಂತ. ನಾನಂತೂ ಫುಲ್ಲು ಕನ್ಫ್ಯೂಷನಲ್ಲಿದ್ದೀನಿ. ಮಾಡ್ತಾರಾ ಗುರು ಬರೀ ಚೈನ್ ಸ್ಪ್ರಾಕೆಟು ಏನು ಕತೆ ಅಂತ. ನೋಡೋಣ ಏನು ಕಿತ್ತಾಗ್ತಾರೆ ಇವಾಗ ಅಂತ. ಬನ್ನಿ ಒಳಗಡೆ ಹೋಗಿ ಕೇಳೋಣ. ಹಾಂ ಬಿಡ್ಲಾ? ಇದೆ ಅಲ್ವಾ ಚೈನ್ ಸ್ಪ್ರಾಕೆಟ್ ಮಾತಾರು? ಇದಾ? ಸರ್ ಚೈನ್ ಸ್ಪ್ರಾಕೆಟು ಹಾಂ, ನೆನ್ನೆನೇ ಆರ್ಡ್ರ್ ಕೊಟ್ಟಿದ್ದೆ, ಇದೇ ಬನ್ನಿ ಅಂತ. 3 ಗಂಟೆ ಮೇಲಾಗುತ್ತಾ? ಗಾಡಿಗಳಿದೆ, ನಮ್ಮ ಸರ್ ರಾಮು ಸರ್ ಅಂತ ಇರ್ತಾರೆ, ಅವ್ರನ್ನೊಂದು ಸ್ವಲ್ಪ ಮಾತು ಕೇಳಿ ನೋಡಿ ಏನಂತ. ರಾಮು ಸರ್ ಅಂದರೆ ಮ್ಯಾನೇಜರಾ? ಹಾಂ, ಅವರೇ ನಮ್ಮ ಮ್ಯಾನೇಜರ್, ಸ್ಪೆಕ್ಸ್ ಹಾಕೊಂಡಿರ್ತಾರೆ. ಹಾಂ 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 ಹಾಂ. ಚೈನ್ ಸ್ಪ್ರಾಕೆಟ್ ಒಂದೇ ಚೇಂಜ್ ಮಾಡಬೇಕಾಗಿರೋದು. ಅವ್ರ ಅವೈಲಬಿಲಿಟಿ ಇದೆ. ನಿನ್ನೆ ಆರ್ಡ್ರ್ ಬುಕ್ ಮಾಡಿ ಕೇಳಿದ್ದೆ. 220 ಒಂದೇನೆ. ಯಾವುದು 220ನಾ? ಡಿಸ್ಕಾ? ಡಬಲ್ ಡಿಸ್ಕ್? ಚೈನ್ ಸ್ಪ್ರಾಕೆಟು ಅದ್ರದ್ದು ರಬ್ಬರ್ ಬರುತ್ತಲ್ಲ ಹಿಂದೆ. ಹಾಂ, ವೀಲ್ ಒಳಗೆ ಅದು. ಎಷ್ಟೊತ್ತಾಗುತ್ತೆ ಸರ್? ನಾಲ್ಕೈದು ಗಾಡಿ ಇದೆ. ಹಾಂ, ಮಧ್ಯ ಯಾರು ಫ್ರೀ ಇದ್ದರೆ ಮಾಡಿಸ್ಕೊಡ್ತೀನಿ. ಅರ್ಜೆಂಟ್ ಇದೆಯಾ? ಅದೇ ಸರ್, ಮದ್ದೂರಿಗೆ ಹೋಗ್ಬೇಕು ಇವಾಗ. ಅದೇ ಸರ್, ಅಲ್ಲಿ ಸ್ವಲ್ಪ ನೋಡಿ ಟ್ರೈ ಮಾಡಿ. ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಬೇಕಿದ್ರೆ. ಆದಷ್ಟು ಟ್ರೈ ಮಾಡಿ ಇದು ಮಾಡೋಕ್ಕೆ. ಲೇಬರ್ ಆಮೇಲೆ ಲಾಸ್ಟಲ್ಲಿ ಎಷ್ಟು ಬರುತ್ತೆ ಅಂತ. ಹಾಂ, ನೀವು ಕೊನೆಯಲ್ಲಿ ಹಾಕಿ. ಸರಿ ಸರ್, ಹಾಕ್ಸ್ಕೊಡ್ತೀನಿ. ಒಂದು ಸ್ವಲ್ಪ ಬೇಗ ನೋಡಿ. ಓ ಕಾಯ್ಸ್, ರೆಡಿಯಾಗಿದೆ ಚೈನ್ ಸ್ಪ್ರಾಕೆಟ್ ಹೊಸದು ಬಜಾಜ್ದು. ಆ್ಯಂಡ್ ಡಿಸ್ಕ್ ಬ್ರೇಕ್ ಹೋಗಿತ್ತಂತೆ, ಡಿಸ್ಕ್ ಪ್ಯಾಡು ಅದನ್ನು ಚೇಂಜ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಜಾಸ್ತಿ ಇದು ಮಾಡಬೇಡಿ, ಹಿಡಿಬೇಡಿ ಅಂದರು. ತೋರ್ಸೋಕ್ಕಿಂತ ಮೊದಲೇ ಒಳಗಡೆ ಇಕ್ಬಿಟ್ಟೆ. ಬಿಲ್ಲು ಒಂದು ಯಾವುದು ಇದು ಲೇಬರ್ 2247 ಆಗಿದೆ ಟೋಟಲು. ಬಂದು ಚೈನ್ ಸ್ಪ್ರಾಕೆಟ್ ಕಿಟ್ಟು, ಒಳಗಡೆ ರಬ್ಬರು,
ಡಿಸ್ಕ್ ಪ್ಯಾಡು ರೇರು, ಆಮೇಲೆ ಪ್ಲಗ್ ಡ್ರೈನ್, ಇದು ಇಂಜಿನ್ ಡ್ರೈನ್ ಬೋಲ್ಟು, ಗ್ಯಾಸ್ಕೆಟು ಅದ್ರದ್ದು, ಅದ್ರದ್ದಲ್ಲಪ್ಪ, ಇಲ್ಲಿ ಗ್ಯಾಸ್ಕೆಟು, ಇದು ಸ್ಕ್ರೂ, ಇದ್ರದ್ದು ಸೈಡ್ದು ಸ್ಕ್ರೂ. ಸೊ ಟೋಟಲ್ ಬಂದು 2247 ಅರೌಂಡ್. ನಾನು ಬಂದಿದ್ದು ಆ್ಯಕ್ಚುಲಿ ಇದು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು ಗ್ಯಾಸ್ಕೆಟ್, ಒಂದು ಸಲ ತೆಗ್ದಾದ್ಮೇಲೆ ಚೇಂಜ್ ಮಾಡ್ತಾ ಇರಬೇಕಿತ್ತು, ಅದಕ್ಕೆ ಅಷ್ಟು ತೊಗೊಂಡೆ. ಸೊ ಆ್ಯಕ್ಚುಲಿ ನಾನು ಬಂದಿದ್ದು ಎಷ್ಟೊತ್ತಾಗಿತ್ತು, 10:15 ಬಂದೆ. 10:30ಗೆ ಇದು ಮಾಡಿದ್ದೇನೋ ಎಲ್ಲ ಹೇಳಿ ಅವ್ರಿಗೆ ಹಿಂಗೆ ಚೈನ್ ಸ್ಪ್ರಾಕೆಟ್ ಒಂದು ಇದು ಮಾಡಬೇಕು, ಅದು ಇದು ಅಂತ ಹೇಳಿ ಒಳಗಡೆ ಹೋಗಿ ಕುಂತ್ಕೊಂಡಿದ್ದು ನಾನು. ಸೊ ಬರ್ತಾ ಇರೋದು ಹೊರಗಡೆಗೆ ಎಷ್ಟು ಗಂಟೆಗೆ ಬಂದೆ? ಶಿಟ್ ಹ್ಯಾಪನ್ಸ್. 12:41 ಗಾಡಿ ಇವಾಗ ಕೈಗೆ ಬಂದಿದೆ. ಎಲ್ಲ ಪೇಮೆಂಟ್ ಎಲ್ಲ ಆಗಿ ಹೊಡ್ತಾ ಇದ್ದೀನಿ ಈಗ. ಅಪ್ಪ 2-2.5 ಗಂಟೆ ಆಯಿತು ಗುರು. ಅದು ಬರೀ ಚೈನ್ ಸ್ಪ್ರಾಕೆಟ್ ಇದು ಮಾಡಿರೋದಕ್ಕೆ. ಮೇಜರ್ ಏನಾರು ಆಗಿದ್ರೆ ಆಮೇಲೆ ಬನ್ನಿ ಅಂದ್ಬಿಡ್ತಾಯಿದ್ರು. ನನಗೆ ಯಾರೋ ಕೇಳಿದೆ ಇಲ್ಲಿ ಸ್ಟಾರ್ಟಿಂಗು. ಸೊ ಅವ್ರು ಬಂದು 3 ಗಂಟೆ ಮೇಲೆ ಬನ್ನಿ, ಗಾಡಿಗಳು ಜಾಸ್ತಿ ಇದೆ ಅಂದರು. ಶಾಕೇ ಆಗಿಬಿಟ್ಟೆ ನಾನು. 3 ಗಂಟೆ ಮೇಲೆ ಬಂದರೆ ಇನ್ನೊಂದು ಹೇಳ್ತಾರೆ, 3 ಗಂಟೆ ಮೇಲೆ ಆಗೋಯ್ತು, ಏನೇನು ಕ್ಲೋಸಿಂಗ್ ಟೈಮು, ನಾಳೆಗೆ ಬನ್ನಿ ಅಂತ. ಸೈಕ್ಗಳು ಮಾಡಬಾರ್ದು ನಮಗೆ. ಹೇಗಿದೆಯಾ? ಲೆಟ್ಸ್ ಗೋ ಗೈಸ್. ನಾನು ಆ್ಯಕ್ಚುಲಿ ಗೇರ್ ಲಿವರ್ ಉಲ್ಟಾ ಮಾಡಿದ್ದೀನಿ. ಇವರು ಶಾಕೆ ಆಗಿಬಿಟ್ರು, ಏನು ಗುರು ಇದು ಗೇರ್ ಬೀಳ್ತಲ್ಲ ಗೇರ್ ಅಂದರೆ ಇದು ಉಲ್ಟಾ ಇರುತ್ತೆ ಆ್ಯಕ್ಚುಲಿ. ನಾನು ಮೇಲೆ ಮಾಡಿಬಿಟ್ಟಿದ್ದೀನಿ, GP ಶಿಫ್ಟ್ ಅಂತಾರಲ್ಲ ಆ ಥರ ಮಾಡಿಬಿಟ್ಟಿದ್ದೀನಿ. ಒಂದು ಮೇಲೆ ಇನ್ನೆಲ್ಲ ಕೆಳಗಡೆ. ನಾರ್ಮಲ್ ಪಲ್ಸರಲ್ಲಿ ಬರುತ್ತಲ್ಲ ಆ ಥರ ಅಲ್ಲ, ಉಲ್ಟಾ ಇವಾಗ. ಎಷ್ಟೋ ಗೈಸ್ ನೋಡೋಣ ಏನು ಕತೆ ಅಂತ. ಚೈನ್ ಸೌಂಡ್ ಇಲ್ಲ ಗುರು, ಅದೇ ಖುಷಿಯ ವಿಚಾರ. ಸೊ ನೆಕ್ಸ್ಟು ಎಲ್ಲಿಗೆ ಹೋಗಬೇಕು? ಇದು ಏನೋ ಮೋಟುಲ್ ಚೈನ್ ಸ್ಪ್ರೇ, ಚೈನ್ ಲೂಪ್ ತೊಗೊಬೇಕು. ಮೋಟುಲ್ ಏನಕ್ಕೆ ಅಂದರೆ ಅದೊಂದೇ ಕರೆಕ್ಟಾಗಿ ಯೂಸ್ ಮಾಡೋದು ನಾನು ಆವಾಗಿಂದ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಟು ಅನದರ್ ಸ್ಟೋರ್ ಫಾರ್ ಮೋಟುಲ್ ಚೈನ್ ಲೂಬ್ ಆ್ಯಂಡ್ ಚೈನ್ಸ್ ಅದು ಚೈನ್ ಸ್ಪ್ರೇ, ಚೈನ್ ಲೂಬ್ ಆ್ಯಂಡ್ ಚೈನ್ ಕ್ಲೀನರ್, ಸಾರಿ. ವಾ, ಈ ಚೈನ್ ಸೌಂಡು ಕೇಳ್ದಿರೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿದೆ ನನಗಂತೂ. ಇಲ್ಲಾಂದ್ರೆ ಕಟ್ 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 ಅಂತ ಬರ್ತಾಯಿತ್ತು. ಸೊ ನೆಕ್ಸ್ಟು ಟೈರ್ ಒಂದು ಚೇಂಜ್ ಮಾಡಿಸ್ಬೇಕು. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಓಡ್ಬೋದು. ನನಗೇನು ಆ ಥರ ಅನ್ಕಂಫರ್ಟಬಲ್ ಫೀಲ್ ಏನು ಆಗ್ತಾಯಿಲ್ಲ, ಬಗ್ಸಿ ಎತ್ತಿದ್ರು. ಪಂಚರು ಆಗ್ತಾಯಿಲ್ಲ ನೋಡಿ, ನನಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಇದು ಏನೋ ಟೈರ್ ಫ್ಲ್ಯಾಟ್ ಇದ್ದರೆ ಪಂಚರ್ ಆಗಬೇಕು ಆ್ಯಕ್ಚುಲಿ, ಪಂಚರು ಆಗ್ತಾಯಿಲ್ಲ. ನೋಡೋಣ ಎಷ್ಟು ಆಗುತ್ತೋ ಅಷ್ಟೂ ಹೊಡಿಯೋಣ. ಯಾಕಂದರೆ ಈ ಟೈರ್ ಒಂದು ನಾನು MRF ಹಾಕ್ಸೋದು ಒಳ್ಳೆ ಲೈಫ್ ಬರುತ್ತೆ ಗುರು MRF. ನಾನು ಬೇರೆ ಅಂದ್ಕೊಂಡಿದ್ದೆ, ನಾನು ತಗೊಂಡಾಗಿಂದ ಒಂದೇ ಸಲ ಚೇಂಜ್ ಮಾಡಿಸಿರೋದು ಟೈರು. $620 ಅಂತೆ ಶಿವ. ಮೋಟಲ್ದಿರಲಿಲ್ಲ ಅಂದರು. ಸೊ ಈಗ ಮೋಟಲ್ದಿಲ್ಲ ಅಂದರೆ ಜಿ ಗ್ಲಾಸಿಲ್ ಚೈನ್ ಕ್ಲೀನರು ಇದನ್ನು ಒಂದ್ಸಲಿ ಟ್ರೈ ಮಾಡಬೇಕು, ಏನು ಕತೆ ಹೆಂಗೆ ಅಂತ. ಲೆಟ್ ಮಿ ಹ್ಯಾವ್ ಎ ಗುಡ್ ಲುಕ್. ಹೊಸದಾಗೇನೋ ಟ್ರೈ ಮಾಡ್ತಾಯಿದ್ದೀನಿ ಗುರು, ಶಂತ ಏನೂ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಬರೀ ಮೋಟಲ್ ಯೂಸ್ ಮಾಡ್ತಿದ್ದೆ ನಾನು. ಗೊಪ್ಪೆ ಆಗ್ತಿದೆಯಾ ಅಲ್ವಾ ಅಂತ ಶೆಟ್. ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ ಗೈಸ್, ಕಾಲು ಹಿಡ್ಕೊಂತು ಇದು ಹೇಳ್ತೀನಿ. ಓ ಫಕ್.
ಗಂಡಲ್ಲಿ ಗಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ಯಾವ ಟೈಮ್ಗೆ ಯಾವ ಸಾಂಗ್ ಆಡ್ತಿದ್ಯಾ ಗುರು ಇಷ್ಟ. ಎಸ್ ಕಾಲಿಡ್ಕೊಂತ ಗೈಸ್ ಏನಕ್ಕೆ ಅಂದರೆ ನಾರ್ಮಲಾಗಿ ಹತ್ಬಿಟ್ಟೆ. ಅಂದರೆ ಅದು ಹೆಂಗೆ ಹೇಳೋದು ಗೈಸ್ ನಿಮಗೆ, ನಾರ್ಮಲಾಗಿ ಹತ್ತಿದ್ರೇ ಪ್ರಾಬ್ಲಮ್ಮು ಇಂಥ ಗಾಡಿಗಳ ಮೇಲೆ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಅಡ್ವೆಂಚರ್ ಬೈಕ್ ಹತ್ತಾರಲ್ಲ ಫುಟ್ ಬ್ಯಾಗ್ ಮೇಲೆ ಕಾಲಿಟ್ಬಿಟ್ಟು, ಆ್ಯಕ್ಚುಲಿ ಅದು ಕರೆಕ್ಟ್ ವೇ ಹತ್ತಕ್ಕೆ ಗಾಡಿನ. ನಾನು ಹಾಕಿರೋದು ನಾರ್ಮಲ್ ಪ್ಯಾಂಟು, ಅದಕ್ಕೇ ಕ್ರ್ಯಾಂಪ್ ಬಂತು ನನಗಿಲ್ಲಿ ಕಾಲತ್ರ. ಸೊ ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿದ್ದಾಗ, ರೈಡಿಂಗ್ ಪ್ಯಾಂಟು ಜಾಕೆಟಲ್ಲಿ ಹಾಕ್ಕೊಂಡಿದ್ದಾಗ ಆ್ಯಕ್ಚುಲಿ ಹಂಗೆ ಎತ್ತಬೇಕು. ಆಮೇಲೆ ಹಿಂದೆ ಸೀಟ್ ಹತ್ರ ಬೇರೆ ಬ್ಯಾಗ್ ಇರುತ್ತೆ, ಸೀಟ್ ಮೇಲೆ ಒಂದು ಬ್ಯಾಗ್ ಇರುತ್ತೆ. ಅದು ಹಾಕ್ಕೊಂಡು ನಾರ್ಮಲ್ ಆಗತ್ತೀನಿ ಅಂದರೆ ಹೋಗ್ಬಿಟ್ಟಿರ್ತೀವಿ ನನಗೆಲ್ಲ ಎತ್ತಕ್ಕಾಗಲ್ಲ ಅಂತೆಲ್ಲ. ಈ ಡಿಬೇಟೆಲ್ಲ ನಡೆಯುತ್ತೆ, ಹಿಂಗೆ ಹತ್ಬೇಕಾ ಅಂತ. ಸೊ ಆ್ಯಕ್ಚುಲಿ ಹತ್ಬೇಕಾಗಿರೋದು ಸ್ವಲ್ಪ ಹೈಟ್ ಇರೋ ಬೈಕ್ಗಳಿಗೆ, ಐ ಮೀನ್ ಸ್ವಲ್ಪ ಇದ್ರ ಥರ ಇರೋ ಬೈಕ್ಗಳಿಗೆ ಹಿಂಗೆ ಹತ್ತಬೇಕು, ಫುಟ್ ಬ್ಯಾಗ್ ಮೇಲೆ ಕಾಲಿಕ್ಕೊಂಡೇ ಹತ್ತಬೇಕು. ನಾರ್ಮಲ್ ಬೈಕ್ಗಳು ಹತ್ತೋ ಥರ ಹತ್ತಿದ್ರೆ ಕ್ರ್ಯಾಂಪ್ ಬಂದುಬಿಡುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಕ್ರ್ಯಾಂಪ್ ಬರುತ್ತೆ ಗುರು. ಯೂಶ್ವಲಿ ಬರುತ್ತೆ ನನಗೆ ಆ ಥರ ಕ್ರ್ಯಾಂಪು, ಕಾರ್ ಇಡೋಕ್ಕೆ ಆಗಲ್ಲ. ಸೊ ಬಜಾಜ್, ಕಮಿಂಗ್ ಟು ಬಜಾಜ್ ಟಾಪಿಕ್. ಸೊ ಬಜಾಜ್ ಅವರಿಗೆ ಕಸ್ಟಮರ್ ರಿವ್ಯೂ ಕೊಡಲೇಬೇಕು ನಾನು. ಯಾಕಂದರೆ ಅಲ್ಲಿ ನಾನು ಹೋದಾಗ ಸುಮಾರು ಜನ ಕಸ್ಟಮರ್ಸ್ ಇದ್ದರು, ಗಾಡಿ ರೆಡಿ ಮಾಡಿಸೋರು ಇದ್ದರು. ಅವ್ರದ್ದೆಲ್ಲ ಸುಮ್ಮನೆ ಹಂಗೆ ಡಿಸ್ಕಷನ್ ನಡೀತಾಯಿತ್ತು, ಮಾತಾಡ್ತಾಯಿದ್ರು. ಅದರಲ್ಲಿ ಹೇಳ್ತಾಯಿದ್ರು ಏನೋ ಟೈಮ್ ಜಾಸ್ತಿ ತೊಗೊತಾರೆ, ಆಮೇಲೆ ಅಮೌಂಟು ಜಾಸ್ತಿ, ಲೇಬರ್ ಚಾರ್ಜು ಆ ಥರ ಎಲ್ಲ ಅಂತ ಇದ್ದರು. ಇದು ಆ್ಯಕ್ಚುಲಿ ಟ್ರೂ, ಓಕೆನಾ. ಲೇಟ್ ಏನಕ್ಕಾಗುತ್ತೆ ಅಂದರೆ, ನಾನು ಅಬ್ಸರ್ವ್ ಮಾಡಿದ್ದು ಫಸ್ಟು ರೀಸನ್ನು ಎಂಪ್ಲಾಯೀಸ್ಗಳಿಲ್ಲ. ಅಂದರೆ ಒಂದು ಗಾಡಿ ಆದಮೇಲೆ ಒಂದು ಗಾಡಿ ಈ ಥರ ಒಂದು 4-5 ಜನ ಇರ್ಬೋದೇನೋ, ಬಟ್ ಅವರು ಎಷ್ಟು ಬೇಗ ಅಂತ ಮಾಡ್ತಾರೆ ಅಲ್ವಾ. ಸೊ ಎಂಪ್ಲಾಯೀಸ್ ಇಲ್ಲ, ಕಡಿಮೆ. ಸೊ ಸೆಕೆಂಡ್ ಬಂದು ಫಾಸ್ಟಾಗಿ ಮಾಡಬೇಕು ಗುರು ಕೆಲಸ. ಈಗ ನಾನು ಇದನ್ನು ಚೈನ್ಸ್ಗೆ ಬಿಟ್ಟೆ, 1 ಅವರ್ ಆಯಿತು ಬರೀ ಚೈನ್ ಸ್ಪ್ರಾಕೆಟ್ ತೆಗೆದು ಹಾಕೋಕ್ಕೆ, 1 ಅವರು ಚೈನ್ ಸ್ಪ್ರಾಕೆಟ್ ತೆಗೆದು ಹಾಕೋಕ್ಕೆ. ಸೊ ಈ ಥರ ನಿಧಾನಕ್ಕೆ ಓಕೆ, ಕರೆಕ್ಟಾಗಿ ಆಯಿತು, ಕರೆಕ್ಟಾಗಿ ಮಾಡಿದ್ದೀರಾ ಓಕೆ, ಬಟ್ ತುಂಬ ಲೇಟ್ ಆಗಬಾರ್ದು ಅಲ್ವಾ. ಕರೆಕ್ಟಾಗಿ ಬೇಗ ಮಾಡಬೇಕು ಒಂದು ಸ್ವಲ್ಪ ಆದಷ್ಟು. ಅಂದರೆ ಗಡಿಬಿಡಿ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾಯಿಲ್ಲ, 1 ಅವರ್ ಬೇಕಾಗೋರು ಚೈನ್ ತೆಗೆದಾಕೋಕ್ಕೆ. ನನಗೇನೋ ಐ ಡೋಂಟ್ ಥಿಂಕ್ ಸೊ ಅಷ್ಟೊತ್ತು ಬೇಕಾಗುತ್ತೆ ಬರೀ ಚೈನ್ ಮಾಡಿ ಹಾಕೋಕ್ಕೆ ಅಂತ. ಏನಪ್ಪ ಹೇಳ್ಬೇಕು, ಕಸ್ಟಮರ್ ಫೀಡ್ಬ್ಯಾಕು ಬಜಾಜ್ ಅವ್ರಿಗೆ, ಅದಕ್ಕೆ ಹೇಳ್ತಾಯಿದ್ದೀನಿ. ಆಮೇಲೆ ನಾನು ಒಬ್ಬಂದೇ ಫೀಡ್ಬ್ಯಾಕ್ ಆಗಿದ್ದರೆ ಓಕೆ, ಬಂದವರೆಲ್ಲ ಅದನ್ನೇ ಹೇಳ್ತವ್ರೆ. ಆಮೇಲೆ ನನಗೆ ಹೇಳಿದ್ನಲ್ಲ ನಿಮ್ಗಾಗ್ಲೇ, ಒಬ್ಬರು ಅಲ್ಲಿ ಇದು ಮಾಡ್ಕೊತ ಇದ್ರು. ಅವ್ರು ನನಗೆ ಹೇಳಿದ್ದು 3 ಗಂಟೆ ಮೇಲೆ ಬನ್ನಿ ಗುರು. ಫಸ್ಟ್ ಆಫ್ ಆಲ್ ನಾನು 3 ಗಂಟೆ ಮೇಲೆ ಬಂದರೆ 3 ಗಂಟೆಗೆ ಅಂದರೆ 3 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ರು. 3 ಗಂಟೆಗೆ ಹೋದರೆ 4-5 ಗಂಟೆ, 2 ಅವರು ಅಷ್ಟರಲ್ಲಿ ಗುರು ಇಲ್ಲ ಗಾಡಿಗಳೈತೆ ನಾಳೆ ಬನ್ನಿ ಅಂತಾರೆ. ಗಾಡಿಗಳೈತೆ ನಾಳೆ ಬನ್ನಿ ಅಂತಾರೆ, ಇವತ್ತಾಗಲ್ಲ ಅಂತಾರೆ. ಸೊ ಅದು ಮಾಡೋದಕ್ಕಿಂತ ಏನಿದೆ ಅದನ್ನ ಹೇಳಬೇಕು ಅಲ್ವಾ. ಇರುತ್ತೆ ಗುರು, ಗಾಡಿಗಳಿಗೇನು ಇರುತ್ತೆ, 1 ಬೈ 1 ಮಾಡ್ತಾ ಇರಬೇಕು. ನಾನೇನು ನಂದೇ ಫಸ್ಟ್ ತಗೊಳ್ಳಿ ಇವಾಗಲೇ ಮಾಡಿಬಿಡಿ ನಿಂತ್ಕೊಳ್ಳಿ ನಾನು ಬಂದ ತಕ್ಷಣ ಮಾಡಿಕೊಟ್ಬಿಡಿ VIP ಆ ಥರ ಎಲ್ಲ ಹೇಳ್ತಲ್ಲ ನಾನು. ಏನಿದೆ ಗಾಡಿ ಅದು ಫಸ್ಟ್ ಆಫ್ ಆಲ್ ಇದೇ ಪ್ರಾಬ್ಲಮ್ಮು, ಲೇಟ್ ಆಗುತ್ತೆ ರೆಡಿ ಮಾಡೋದು ಎಲ್ಲನೂ. ಮೇಜರ್ ಇದ್ದರೆ ಓಕೆ ಟೈಮ್ ತೊಗೊಳ್ಳೋಣ ಗುರು, ನಿಧಾನಕ್ಕೆ ಮಾಡೋಣ ಅನ್ಬೋದು. ಚೈನ್ ಸ್ಪ್ರಾಕೆಟ್ ಗುರು, ಚೈನ್ ಸ್ಪ್ರಾಕೆಟ್ ಇದು ಮಾಡೋದಕ್ಕೇ ಅವರು ಇಷ್ಟೊತ್ತು ತಗೊತಾರೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಬೇಗ ಎಲ್ಲ ಗಾಡಿನೂ ಕವರ್ ಮಾಡೋಕ್ಕಾಗುತ್ತೆ ಅಂತ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.